ನಿಸರ್ಗ ಕ್ರಿಯೇಷನ್ಸ್ನ ಕನ್ನಡ ಕಲಿಕೆ ಕ್ಲಾಸ್ಗೆ ಸ್ವಾಗತಿಸುತ್ತಾ ನಾವು ಇಷ್ಟು ದಿನ ಸ್ವರ ವ್ಯಂಜನ ಮತ್ತು ಸ್ವರದಿಂದಾದ ಪದಗಳು, ವ್ಯಂಜನದಿಂದಾದ ಪದಗಳು ಮತ್ತು ಗುಣಿತಾಕ್ಷರಗಳಿಂದಾದ ಪದಗಳು ಎಲ್ಲವನ್ನು ಪ್ರಾಕ್ಟೀಸ್ ಮಾಡ್ತಾ ಬಂದಿವಿ. ಇವಾಗ ನಾವು ವಾಕ್ಯ ರಚನೆ ಭಾಗಕ್ಕೆ ಹೋಗೋಣ. ಅದರಲ್ಲಿ ಮೊದಲನೇ ವಾಕ್ಯ, ಪ್ರತಿದಿನ 5ರಿಂದ 10 ವಾಕ್ಯಗಳನ್ನ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋದ್ವಿ ಅಂದರೆ ಕನ್ನಡ ಓದಲು ಬರೆಯಲು ತುಂಬ ಈಸಿ ಆಗುತ್ತೆ. ಅದರಿಂದ ನಾವು ವಾಕ್ಯ ರಚನೆಯನ್ನು ನೆಕ್ಸ್ಟ್ ಮಾಡೋಣ. ಅದರಲ್ಲಿ ಮೊದಲನೇ ವಾಕ್ಯ, ನಾ ದೀರ್ಘ ಅಂದರೆ ನಾಕಿಲಿ ನಾ, ವಾಕೊಂಬು ನಾವು, ಭಾ ಕಿಲಿ ಅಂದರೆ ಭಾ ಆಗುತ್ತೆ, ಮಹಾಪ್ರಾಣ ಭಾ, ರ ತಾಗುಡಿಸು ತಿ, ಯಾ ರಾಕೊಂಬು ರು. ನಾವು ಭಾರತೀಯರು ಅಂತ ಒಂದು ರಚನೆಯನ್ನು ಮಾಡಿಕೊಳ್ಳೋಣ. 2 ನಮ್ಮ, ಮಾಗೆ ಮಾವತ್ತು ಕೊಟ್ಟರೆ ನಮ್ಮ ಆಗುತ್ತೆ. ನಾವು ಕೆಲವರು ಬರೀಬೇಕಾದ್ರೆ ಮಾತ್ರ ಬರ್ತಾರೆ, ಅದು ನಮ ಆಗುತ್ತೆ. ಮಾಗೆ ಮಾವತ್ತು ಕೊಟ್ಟಿವಿ ಅಂದರೆ ನಮ್ಮ ಆಗುತ್ತೆ. ನಮ್ಮ, ದಾ ಏತ್ವ ದೀರ್ಘ ದೇ ಶ, ನಮ್ಮ ದೇಶ. ವಾಗುಡಿಸು ವಿ ಮತ್ತೆ ವಾಗುಡಿಸು ವಿ, ವಿವಿಧ ವಿವಿಧ, ತಾಗೆ ಏತ್ವ ತೆ, ವಿವಿಧತೆ ಯ, ಲಾಗುಡಿಸು ಲಿ, ಲೀಗೆ ಲಾವತ್ತು ಅಂದರೆ ಇದು ವಿವಿಧತೆಯಲ್ಲಿ, ವಿವಿಧತೆಯಲ್ಲಿ. ನಮ್ಮ ದೇಶ ವಿವಿಧತೆಯಲ್ಲಿ ಏಕತೆ, ಐ ಇ ಅಂದರೆ ಸ್ವರ ಏ ಹಾಕ್ಬಿಟ್ಟು ಕ ತಾಕೆತ್ವ ತೆ, ಏಕತೆ ಯ, ನಾಕೊಂಬು ನು, ನೂಗೆ ನಾವತ್ತು ಕೊಟ್ಟಾಗ ನೂ ಆಗುತ್ತೆ, ಏಕತೆಯನ್ನು ಅಂತ ಆಗುತ್ತೆ. ಸಪೋಸ್ ನಾವತ್ತು ನಾವು ಕೊಟ್ಟಿಲ್ಲ ಅಂದರೆ ಏಕತೆಯನು ಅಂತ ಆಗುತ್ತೆ, ಅದು ಮೀನಿಂಗ್ ಸರಿ ಹೋಗಲ್ಲ. ಸೊ ಒತ್ತಕ್ಷರಗಳನ್ನ ನಾವು ಎಲ್ಲಿ ಉಚ್ಚಾರ ಮಾಡ್ತೀವೋ ಅಲ್ಲಿ ಕರೆಕ್ಟಾಗಿ ಗಮನಿಸಿ ಕೊಡಬೇಕಾಗುತ್ತೆ. ಈಗ ನಮ್ಮ ದೇಶ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿದೆ. ಹಾ ಏತ್ವ ಕೊಂಬಕಿಲಿ ಹೋ, ಹೋಗೊಂದು 0 ಹೊನ್, ದಾಗುಡ್ಸು ದಿ, ದಾಕೆತ್ವ ದೆ, ಹೊಂದಿದೆ ಅಂತ ಒಂದು ಪದವನ್ನು ರಚಿಸೋಣ. ನಾವು ಭಾರತೀಯರು, ನಮ್ಮ ದೇಶ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿದೆ ಅಂತ ಒಂದು ಸೆಂಟೆನ್ಸನ್ನು ಮಾಡ್ತೀವಿ. ನೆಕ್ಸ್ಟ್ 3ನೇ ಸೆಂಟೆನ್ಸು, ಈ ದೇಶದಲ್ಲಿ, ದ ಏತ್ವ ದೀರ್ಘ ದೇಶ ದ, ಲಾಗುಡಿಸು ಲಿ, ಲೀಗೆ ಲಾವತ್ತು ಕೊಟ್ಟಾಗ ದೇಶದಲ್ಲಿ ಅಂತ ಆಗುತ್ತೆ. ಲಾವತ್ತು ಕೊಟ್ಟಿಲ್ಲ ಅಂದರೆ ದೇಶದಲ್ಲಿ ಅಂತ ಆಗುತ್ತೆ. ಉಚ್ಚಾರ ತುಂಬ ಇಂಪಾರ್ಟೆಂಟ್. ಉಚ್ಚಾರಕ್ಕೆ ತಕ್ಕಂಗೆ ನಾವು ಲೆಟರ್ಸ್ನ ಅಂದರೆ ಪದಗಳನ್ನ ಹಾಕಬೇಕಾಗುತ್ತೆ. ಈ ದೇಶದಲ್ಲಿ, ಹಾಕೊಂಬು ಹೂ, ಟಾಗುಡಿಸು ಟಿ, ಟೀಗೆ ಟಾವತ್ತು, ಹುಟ್ಟಿ ದ. ಈಗ ಟಾವತ್ತು ಕೊಟ್ಟಿಲ್ಲ ಅಂದರೆ ಹುಟ್ಟಿದ ಅಂತ ಆಗುತ್ತೆ. ಹುಟ್ಟಿದ ಅಂತ ಹೇಳ್ತೀವಿ ಅಂದರೆ ಟಾವತ್ತು ಕೊಡಬೇಕು, ಒತ್ತಕ್ಷರ ಕೊಡಬೇಕು, ಸಜಾತಿಯ ಒತ್ತಕ್ಷರ. ಈ ದೇಶದಲ್ಲಿ ಹುಟ್ಟಿದ ನಾವು, ನಾಕಿಲಿ ನಾ, ವಾಗಿ ಕೊಂಬು ಕೊಟ್ಟಿವಿ ಅಂದರೆ ನಾವು, ಆ ದಾಕೊಂಬು ದು, ಒಕ್ಲಾಸ್ಕೊಡೋಣ, ಮಹಾಪ್ರಾಣ ಆಗಲಿ, ಅದ್ರು ರಾಗಿ ಒಟ್ರು ಸುಳಿ ಕೊಡ್ತೀನಿ, ಅದ್ರು ಶಾ, 2ನೇ ಶಾಗೆ ಟಾವತ್ತು, ಅದೃಷ್ಟ ವಾಗೊಂಡು 0 1, ತ ರಾಕೊಂಬು ರು, ಅದೃಷ್ಟವಂತರು ಅಂತ. ಈ ದೇಶದಲ್ಲಿ ಹುಟ್ಟಿದ ನಾವು ಅದೃಷ್ಟವಂತರು ಅಂತ ಒಂದು ಸೆಂಟೆನ್ಸನ್ನು ಮಾಡೋಣ. ಇಲ್ಲಿ ಅದೃಷ್ಟ ಅನ್ನೋದರಲ್ಲಿ ವಿಜಾತಿಯ ಒತ್ತಕ್ಷರಗಳು ಬಂದಿದೆ. ಅಂದರೆ ದಾಕೊಂಬು ದೂಗೆ ಒಟ್ರಸಲಿದ್ರು, ಆಮೇಲೆ ಶಾ ಬರೆದು ಶಾಗೆ ಟಾವತ್ತು ಕೊಟ್ಟಿದ್ದೀವಿ, ಅದೃಷ್ಟ. ಇಲ್ಲಿ
ಇದ್ರಿಗೆ ನಾವು ಹೀಗೂ ಬರಿಬೋದು, ದಾಗೆ ಈ ಥರ ಒಟ್ಟರೆ ಸುಳಿಯನ್ನು ಕೊಡ್ಬೋದು, ಹಾಗೂ ಮಾಡ್ಕೊಬೋದು. ಬಟ್ ಏನಂತಂದರೆ ಹೂಕಾರ ಬರೋದ್ರಿಂದ ನಾನು ಇಲ್ಲಿ ಇದನ್ನು ಕೊಟ್ಟಿದ್ದೀನಿ. ಸೊ ನಾವು ಹೀಗೂ ಬರಿಬೋದು ಅಥವಾ ಅದೃಷ್ಟವಂತರಿಗೆ ದಾಗೆ ಒಟ್ಟರೆ ಸುಳಿ ಮಾತ್ರ ಕೊಡ್ಬೋದು. ಅದೃಷ್ಟವಂತರು ಅಂತ ಆಯಿತು. ನೆಕ್ಸ್ಟ್ 4ನೇ ಸೆಂಟೆನ್ಸ್ ಅಂದರೆ 4ನೇ ವಾಕ್ಯ. ಬಾಗೆ ಇಳಿ, ಭಾ ಆಗುತ್ತೆ, ರ ಭಾರ, ತಾಕಿಳಿ ತ, ಭಾರತ 0 ತಾಂ, ಭಾರತಾಂ ಬೇಯ, ಭಾರತಾಂಬೆಯ ಮಡಿಲಲ್ಲಿ, ಮಾ ಡಾಗುಡಿಸು ಡಿ, ಲಾ ಮತ್ತೆ ಲಾಗುಡಿಸು ಲೀ ಹಾಕ್ತೀವಿ, ಒತ್ತಕ್ಷರನ ಕೊಡ್ತೀವಿ. ಮಡಿ ಲ ಲಿ, ಲೀಗೆ ಲಾವತ್ತು ಕೊಟ್ಟರೆ ಲಿಗೆ ಅಂತ ಆಗುತ್ತೆ, ಮಡಿಲಲ್ಲಿ ಅಂತ ಬರೆದಿದ್ದೀವಿ. ಭಾರತಾಂಬೆಯ ಮಡಿಲಲ್ಲಿ, ನಾಕಿಲಿನ ವಾಕೇತುವ, ವೇ ಲಾ ಲಾಗೆ ಲಾವತ್ತು, ರಾ ಕೊಂಬ ದೀರ್ಘ, ನಾವೆಲ್ಲರೂ, ಸಾ ಕ ಸಕ, ಲಾಗೆ ಏತ್ವ ಕೊಟ್ಟು ಇಲ್ಲಿ ಹೀಗೆ ಕೊಟ್ಟು ಅಂದರೆ ಐತ್ವಾಗುತ್ತೆ, ಲೈ ಸಕಲೈ, ಶನಿವಾರ ಶಾಗೆ ವಾವತ್ತು ಕೊಡ್ತೀವಿ, ಶಕಲೈಶ್ವ ಯಾ ಕೊಡ್ತೀವಿ, ಯಾಗೆ ಅರ್ಕಾವತ್ತು ಕೊಡ್ತೀವಿ. ಸಕಲೈಶ್ವರ್ಯ, ಸಕಲೈಶ್ವರ್ಯ ವ 0 1 ತ ರಾಕೊಂಬು ರು ಅಂದರೆ ಸಕಲೈಶ್ವರ್ಯವಂತರು ಅಂತ ಒಂದು ಸೆಂಟೆನ್ಸನ್ನು ಮುಗಿಸ್ತೀವಿ. ಅಂದರೆ ಇದು ಸ್ವಲ್ಪ ಉದ್ದನೆಯ ಪದವಾಗುತ್ತೆ. ನಮ್ಗೆ ಆಲ್ರೆಡಿ ಪದಗಳ ರಚನೆಯಲ್ಲಿ ಬೇಕಾದಷ್ಟು ಪದಗಳನ್ನ ರಚಿಸಿದ್ದೀವಿ. ಅದಕ್ಕೆ ನಾನು ಸ್ವಲ್ಪ ಸ್ಟ್ಯಾಂಡರ್ಡಿಗೆ ಬಿಗ್ ಬಿಗ್ ವರ್ಡ್ಸನ್ನು ಅಂದರೆ ದೊಡ್ಡ ದೊಡ್ಡ ಪದಗಳನ್ನು ಹಾಕ್ತಾ ಹೋಗ್ತೀನಿ. ಆವಾಗಲೇ ನಮಗೆ ಕನ್ನಡದಲ್ಲಿ ಓದಲು ಬರೆಯಲು ಒಳ್ಳೆ ಹಿಡಿತ ಬರೋದು. ಇವಾಗ ಇದೊಂದು ಸರಿ ಹೇಳೋಣ. ಭಾರತಾಂಬೆಯ ಮಡಿಲಲ್ಲಿ ನಾವೆಲ್ಲರೂ ಸಕಲೈಶ್ವರ್ಯವಂತರು ಅಂದರೆ ನಮಗೆಲ್ಲ ಐಶ್ವರ್ಯವೂ ಇಲ್ಲಿದೆ ಅಂತ ಹೇಳ್ತೀವಿ. ನೆಕ್ಸ್ಟ್ 5ನೇ ಸೆಂಟೆನ್ಸ್ ಅಂದರೆ 5ನೇ ವಾಕ್ಯ. ಇಡೀ ಇ ಅಂದರೆ ಸ್ವರ ಈ ಬರೆದು ಡಾಗುಡಿಸು ದೀರ್ಘ, ಇಡೀ ಭೂ ಅಂದರೆ ಭೂಮಿ, ಭೂ ಮಂಡಲ ಮಾಗೊಂದ್ಸನೆ ಮನ್ ಡ ಲ, ಕಾಗೆ ಏತ್ವ ಕೊಟ್ಟು ಇಲ್ಲಿ ಒತ್ತಕ್ಷರ ಕೊಡ್ತೀನಿ, ಸಜಾತಿಯ ಒತ್ತಕ್ಷರ ಇದು. ಅಂದರೆ ಮೇಲೆ ಯಾವ ಅಕ್ಷರ ಬರಿತೀವೋ ಅದನ್ನೇ ಕೆಳಗಡೆ ಬರೆದರೆ ಸಜಾತಿ ಒತ್ತಕ್ಷರ ಆಗುತ್ತೆ. ಇಡೀ ಭೂಮಂಡಲಕ್ಕೆ ನ ಮತ್ತು ನಾಗೆ ನಾವತ್ತು, ನನ್ನ ಭಾಕಿಲಿ ಭಾ ರ ತ ವಾಕ್ಯ ತುಂದೀರ್ಘ ವೇ, ಭಾರತವೇ ನ ವ ರ ನವರ, ತಾ ಬರೋದು ಅದಕ್ಕೆ ನಾವತ್ತು, ನವರತ್ನ ಕ ಚಿ ತ, ನವರತ್ನ ಖಚಿತ, ಹೊನ್ನ ಹಾಯೇತ್ವ ಕೊಂಬಕಿಳಿ ಹೋ, ನಾಗೆ ನಾವತ್ತು ಹೊನ್ನ, ಕಿರೀಟ ಕಾಗುಡಿಸು ಕಿ ರಾಗುಡಿಸು ದೀರ್ಘ ರೀ ಟ, ಕಿರೀಟ ಅಂತ ಒಂದು ಪದವನ್ನು ಹಾಕೋಣ ಇಲ್ಲಿ. ಅಂದರೆ ಇಡೀ ಭೂಮಂಡಲಕ್ಕೆ ನನ್ನ ಭಾರತವೇ ನವರತ್ನ ಖಚಿತ ಹೊನ್ನ ಕಿರೀಟ ಅಂತ ಬರೆದಿದ್ದೀವಿ. ಇದಿಷ್ಟು 5 ವಾಕ್ಯ ರಚನೆಗಳು ಆಗುತ್ತೆ. ಇದನ್ನು ಒಂದಲ್ಲ 2 ಸರಿ ವಿಡಿಯೋನ ಕೇಳಿಸ್ಕೊಂಡು ಮೇಯ್ನಾಗಿ ಈ ಥರ ಇಟ್ಕೊಂಡು ಬರೆಯೋದ್ರ ಜೊತೆಗೆ ಕೇಳಿಸ್ಕೊಂಡು ಬರೆದ್ವಿ ಅಂತಂದರೆ ನಾವು ಕನ್ನಡದಲ್ಲಿ ಒಳ್ಳೆ ಮಾರ್ಕ್ಸನ್ನು ತೊಗೊಬೋದು. ಮಕ್ಕಳಾಗಿರೋರು
ದೊಡ್ಡವರಿಗೆ ಕನ್ನಡ ಬರೆಯೋದಕ್ಕೆ ಮತ್ತು ಓದೋದಕ್ಕೆ ಈಸಿ ಆಗುತ್ತೆ. ಒಂದು ಸರಿ ಹೇಳಿ ನೋಡೋಣ. ನಾವು ಭಾರತೀಯರು, ನಮ್ಮ ದೇಶ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿದೆ ಅಂತ ಒಂದು ಪದ, ಅಂದರೆ ಒಂದು ಸೆಂಟೆನ್ಸ್. ಮೂರನೇ ಸೆಂಟೆನ್ಸ್, ಈ ದೇಶದಲ್ಲಿ ಹುಟ್ಟಿದ ನಾವು ಅದೃಷ್ಟವಂತರು ಅಂತ. ನಾಲ್ಕನೇ ವಾಕ್ಯ, ಭಾರತಾಂಬೆಯ ಮಡಿಲಲ್ಲಿ ನಾವೆಲ್ಲರೂ ಸಕಲೈಶ್ವರ್ಯವಂತರು ಅಂತ. ಐದನೇ ವಾಕ್ಯ, ಇಡೀ ಭೂಮಂಡಲಕ್ಕೆ ನನ್ನ ಭಾರತವೇ ನವರತ್ನ ಖಚಿತ ಹೊನ್ನ ಕಿರೀಟ ಅಂತ ಆಗಿದೆ. ಸೊ ಇದಿಷ್ಟು 5 ವಾಕ್ಯಗಳ ರಚನೆ ಮಾಡಿದ್ದೀವಿ. ಇದನ್ನು ಚೆನ್ನಾಗಿ ಓದಿ ನಾವು ಬರೆದು ಪ್ರಾಕ್ಟೀಸ್ ಮಾಡ್ತಾ ಬರಬೇಕು.